ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಎಲ್ಲ ಫ್ಯಾನ್ಸು ಅವ್ರಿಗೆ ಬೇಕಾದಂಥ ಸ್ಪರ್ಧಿಗಳಿಗೆ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಯಾವ ಥರ ಎಂಟರ್ಟೈನ್ಮೆಂಟ್ ಆಗಿದೆ, ಅವರ ಫೇವ್ರೇಟ್ ಸ್ಪರ್ಧಿ ಯಾರು ಅಂತ ಅವ್ರನ್ನೇ ಮಾತಾಡ್ಸೋಣ. ಇವಾಗ ನನ್ನ ಜೊತೆ ವೀಕ್ಷಕರಿದ್ರೆ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ನಿಮ್ಮ ಹೆಸರು? ಪ್ರಿಯಾಂಕಾ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಹೌದು. ಸೊ ಒಂದೇನಂತಂದರೆ ಇವಾಗ ಈ ಸೀಸನ್ನು ಬಿಗ್ ಬಾಸಲ್ಲಿ ಒಂದು ಇಬ್ಬರು ನೇಮು ತುಂಬ ಓಡ್ತಾ ಇದೆ, ಅಂದರೆ ಇವರೇ ಗೆಲ್ತಾರೆ ಅಂತ. ಸೊ ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ನನ್ನ ಫೇವ್ರೇಟ್ ಅಂದ್ರೆ ಗಿಲ್ಲಿ, ಬಟ್ ನಾನ್ ಸಪೋರ್ಟ್ ಮಾಡೋದು ರಕ್ಷಿತಾಗೆ. ಯಾಕಂದ್ರೆ ರಕ್ಷಿತಾ ಅಲ್ಲಿ ಇರೋದ್ರಲ್ಲೇ ಯಂಗೆಸ್ಟ್ ಅಂದ್ರೆ ರಕ್ಷಿತಾ. ಬಟ್ ಅವಳು ವಯಸ್ಸಿಗೆ ಮೀರಿ ಅವಳ ಹತ್ರ ಮೆಚುರಿಟಿ ಇದೆ. ಅಂದ್ರೆ ಇವಾಗ ಅಶ್ವಿನಿ ಅವ್ರ ಹತ್ರ ಸಾರಿ ಕೇಳಿಸೋದು ಈಸಿ ಅಲ್ಲ, ಬಟ್ ಅವ್ರ ತಪ್ಪನ್ನ ಅವ್ರಿಗೆ ಅರಿವು ಮಾಡಿಸಿದ್ಲು ಅವಳು. ಓಕೆ, ನೀವು ಮಾತಾಡಿದ ತಪ್ಪು ಅಂತ. ಆಮೇಲೆ ಇನ್ ಕೇಸ್ ಯಾರೇ ಆಗ್ಲಿ ಅವಳು ಪಾರ್ಶಾಲಿಟಿ ತರ ಮಾಡಲ್ಲ. ಪೊಸೆಸಿವ್ ಇದ್ದಾಳೆ, ಹೌದು. ಅಫ್ಕೋರ್ಸ್ ಅಲ್ಲಿ ಎಲ್ಲಾ ಫ್ಯಾಮಿಲಿ ಬಿಟ್ಟು ಹೋಗಿರ್ತಾರೆ ಅಂದಾಗ ಅಲ್ಲಿ ಅವ್ರನ್ನ ಅಣ್ಣ ಅನ್ಕೊಳ್ಳೋದು ತಪ್ಪಲ್ಲ. ಚಿಕ್ಕಪ್ಪ ಅಂತಾರೆ, ಅಣ್ಣ ಅಂತಾರೆ, ತಪ್ಪಲ್ಲ. ಬಟ್ ಹಂಗಿದ್ದಾಗ ಬಟ್ ಅವಳ ಕಡೆಯಿಂದ ಹೆಂಗಿದೆ ಅಂದ್ರೆ ಇವರೆಲ್ಲ ನನ್ನ ಫ್ಯಾಮಿಲಿ, ಇದು ನನ್ನ ಮನೆ ಅನ್ನೋದು ಅವಳ ತಲೆಯಲ್ಲಿದೆ. ಯಾರನ್ನೂ ಬಿಟ್ಕೊಡಲ್ಲ ಅವಳು. ಅಲ್ಲಿ ಆ ಕ್ಷಣಕ್ಕೆ ಏನೋ ತಪ್ಪಾದ್ರೆ ಅದನ್ನ ಅವಳು ಹೋಗಿ ಹೇಳ್ತಾಳೆ, ಹಿಂಗಾಯ್ತು. ಅವಳು ಮಾತಾಡೋದು ಆ ಟೈಮಲ್ಲಿ ಎರೋಗೆಂಟ್ ಅನ್ಸತ್ತೆ ಸಮ್ ಟೈಮ್ಸ್, ಬಟ್ ಅವಳು ಕರೆಕ್ಟ್ ಆಗಿ ಮಾತಾಡ್ತಾಳೆ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಅಲ್ಲಿ ಇದ್ದವರಲ್ಲಿ ಹೆಂಗಿದೆ ಅಂದ್ರೆ ಅಲ್ಲಿ ಒಂದಾದ್ರೂ ರಿಯಾಲಿಟಿ ಶೋ ಮಾಡ್ದವ್ರು ಇದಾರೆ, ಸೀರಿಯಲ್ ಮಾಡ್ದವ್ರು ಇದಾರೆ, ಬಟ್ ಅವಳು ಯೂಟ್ಯೂಬರ್ ಇಂದ ಹೋಗಿರೋದು, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಅವಳು ಅಷ್ಟು ಬೆಳೀತಾ ಇದ್ದಾಳೆ, ಫೈನಲಿಸ್ಟ್ ಅಲ್ಲಿ ಇದ್ದಾಳೆ ಅಂದ್ರೆ ಅದು ಒಂದು ಸಾಧನೆನೇ ಅಲ್ವಾ? ಹೌದು. ಸೊ ಹಂಗಾಗಿ ನನ್ನ ಸಪೋರ್ಟು ರಕ್ಷಿತಾಗೆ. ಓಕೆ. ಸೊ ಇನ್ನ ಕೆಲವು ಬಿಗ್ ಬಾಸ್ ನೋಡೋಂತಾರೆ ಹೇಳ್ತಾರೆ ಏನಂತಂದ್ರೆ ರಕ್ಷಿತಾಗೆ ಕನ್ನಡ ಕರೆಕ್ಟಾಗಿ ಬರುತ್ತೆ, ಅವರು ಸುಮ್ಮನೆ ನಾಟಕ ಮಾಡ್ತಿದ್ದಾರೆ, ಜನಗಳಿಗೆ ಒಂಥರ ಬೇರೆ ಥರ ತೋರಿಸ್ತಾ ಇದ್ದಾರೆ ಅಂತ. ನಿಮ್ಮ ಪ್ರಕಾರ ನೀವು ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ? ಅವ್ರೇನಾದ್ರು ನಾಟಕ ಮಾಡ್ತಿದ್ದಾರೆ, ಕನ್ನಡ ಬರಲ್ಲ ಅಂತ ಏನೋ ನಾಟಕ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ ಸರ್, ನನಗೆ ಅನಿಸ್ತಾ ಇಲ್ಲ. ಯಾಕೆ ಅನಿಸ್ತಾ ಇಲ್ಲ ಅಂದ್ರೆ ನಾನು ಯೂಟ್ಯೂಬ್ ಬ್ಲಾಗ್ಸ್ ನೋಡಿದೀನಿ ಅವಳದು. ಅಲ್ಲಿ ಅವಳು ಒಬ್ಬರ ತರ ಇನ್ನೊಬ್ಬರ ತರ ಅಂತ ಹಂಗಿಲ್ಲ, ಅವಳು ಎಲ್ಲರ ಜೊತೆನೆ ಸೇಮ್ ಇದ್ದಾಳೆ. ಆಮೇಲೆ ಅವಳು ತುಂಬಾ ಕ್ಲೋಸ್ ಇರೋದು ಗಿಲ್ಲಿ ಜೊತೆ ಮತ್ತೆ ರಘು ಅವ್ರ ಜೊತೆ. ಅವ್ರ ಜೊತೆ ನಾಟಕ ಮಾಡ್ಬೋದಿತ್ತಲ್ಲ, ಎಲ್ಲರ ಜೊತೆ ಒಂಥರ ಇದ್ದು ಅವ್ರ ಜೊತೆ ನಾರ್ಮಲ್ ಆಗು ಮಾತಾಡ್ಬೋದಿತ್ತು. ಅವಳ ಟೋನ್ ಯಾವಾಗ್ಲೂ ಒಂದೇ ಸಮ ಇದೆ. ಸೊ ನಾಟಕ ಏನ್ ಬಂತು? ಓಕೆ, ನನಗೆ ನಾಟಕ ಅನಿಸ್ತಾ ಇಲ್ಲ. ಸೊ ಓಕೆ. ಇನ್ನೊಂದು ಕಡೆ ಏನಂತಂದ್ರೆ ಇವಾಗ ನಾನು ರಕ್ಷಿತ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಗಿಲ್ಲಿ ನನ್ನ ಫೇವ್ರೇಟ್ ಅನ್ನೋ ಥರ ಹೇಳಿದ್ರಿ. ಸೊ ಏನಕ್ಕೆ ಅಂತ ಇವಾಗ ನೋಡಿ, ನೀವು ವುಮೆನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಒಬ್ರು ಬಿಟ್ಟರೆ ಇನ್ಯಾರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಕೂಡ ವಿನ್ ಆಗಿಲ್ಲ. ಸೊ ಈ ಸೀಸನ್ ಏನಂತಂದ್ರೆ ಅವಕಾಶ ಇದೆ, ಮಹಿಳೆಯರಿಗೆ ಅವಕಾಶ ಇದೆ ವಿನ್ ಆಗೋಕ್ಕೆ. ಒಂದ್ ಕಡೆ ಅಶ್ವಿನಿ ಅವರು, ಒಂದ್ ಕಡೆ ಕಾವ್ಯ, ಒಂದ್ ಕಡೆ ರಕ್ಷಿತಾ ಅವರು. ಸೊ ಈ ತರ ಅವಕಾಶ ಇದೆ ಅಂತ ಒಂದ್ ಕಡೆ ಮಾತು. ಇನ್ನೊಂದ್ ಕಡೆ ಏನಂತಂದ್ರೆ ಗಿಲ್ಲಿ ಟಾಸ್ಕಲ್ಲಿ ಅಷ್ಟು ಚೆನ್ನಾಗಿ ಆಡದೇ ಇದ್ರು ಅವರಿಗಿರೋಂಥ ಒಂದು ಫ್ಯಾನ್ ಕ್ರೇಜು ಅವ್ರನ್ನ ಫೈನಲಲ್ಲಿ ಕಪ್ ಗೆಲ್ಲೋ ಥರ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಹಿ ಈಸ್ ಎ ಎಂಟರ್ಟೈನರ್ ಆಕ್ಚುಲಿ. ಆದ್ರೆ ಯಾಕೋ ಗೊತ್ತಿಲ್ಲ, ಈಗ ಮೊನ್ನೆ ವೀಕ್ ಇದು ವೋಟ್ ಲಿಸ್ಟ್ ಬಿಟ್ಟರಲ್ಲ, ಅವಾಗಿಂದ ತುಂಬಾ ಡಲ್ ಆಗಿ ಹೋಗ್ಬಿಟ್ಟ. ಆಕ್ಚುಲಿ ಅವ್ನು ತುಂಬಾ ಆಕ್ಟಿವ್ ಆಗಿರ್ಬೇಕಾಗಿರೋ ವೀಕ್ ಅಲ್ಲೇ ಅವ್ನು ಡಲ್ ಆಗೋದ. ಅದು ಅವನಿಗೆ ಯಾಕೆ ಅವ್ನು ಫುಲ್ ಬ್ಯಾಕ್ ಮಾಡ್ತಾ ಇದ್ದಾರೋ, ಅವ್ನು ಬ್ಯಾಕಪ್ ಆಗ್ತಾ ಇದ್ದಾನೋ ಗೊತ್ತಿಲ್ಲ, ಬಟ್ ಆಗ್ತಾ ಇದೆ ಅದು. ಬಟ್ ಅವ್ನು ಅದರಿಂದ ಸ್ವಲ್ಪ ಆಕ್ಟಿವ್ ಆದ್ರೆ ಮತ್ತೆ ಅವ್ನು ವೋಟ್ ಲಿಸ್ಟ್ ಜಾಸ್ತಿ ಆಗ್ಬೋದು. ಸೊ ಬಟ್ ಗಿಲ್ಲಿ ಈಸ್ ಅ ರಿಯಲ್ ಎಂಟರ್ಟೈನರ್. ಅವನು ಏನೋ ಆಮೇಲೆ ಅವನು ಎಲ್ಲ ಇದನ್ನ ಸೀಸನ್ಸ್ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಅವನೇ ಒಪ್ಕೊಂಡಿದ್ದಾನೆ. ಸೊ ಹಂಗಾಗಿ ಅವನೊಂದು ಕ್ಯಾಲ್ಕುಲೇಷನ್ ಅಲ್ಲೂ ಮಾಡ್ತಿರ್ಬೋದೇನೋ. ಅದಕ್ಕೆ ನನ್ನ ಸಪೋರ್ಟ್ ರಕ್ಷಿತಾಗೆ ಅಂತ ನಂಗೆ ಅನ್ಸುತ್ತೆ. ಸೊ ಓಕೆ, ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇನ್ನೂ ಫೈನಲಿಸ್ಟ್ ಆಗಿರ್ತಕ್ಕಂಥ ಇನ್ನೂ ಸ್ಪರ್ಧಿ ಅಂತಂದ್ರೆ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್? ಯಾಕೆಂತಂದ್ರೆ ಅವರು ನಟಿ ಕೂಡ ಹೌದು, ಒಂದು ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಸೊ ಇವಾಗ ಫೈನಲ್ ಆಗಿ ಟಾಸ್ಕ್ಗಳು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅಶ್ವಿನಿ ಗೌಡ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಅಶ್ವಿನಿ ಗೌಡ ಅವ್ರ ಅಂದ್ರೆ ನನ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಸಂಗೀತ ಅವ್ರನ್ನ ನೋಡ್ದಂಗೆ ಅಶ್ವಿನಿ ಗೌಡ ಅವ್ರ ಅಂತ ಫೀಲ್ ಆಗುತ್ತೆ. ಸಿಂಗಲ್ ಶೇರಿನಿ ಆಗಿದ್ದಾಳೆ ಅವಳು. ಅವ್ರು ಹೆಂಗೆ ಅಂದ್ರೆ ಯಾರಿಲ್ಲ ಅಂದ್ರೆ ನಾನು ಇರ್ತೀನಿ, ನಾನ್ ನನ್ಗೋಸ್ಕರ ಆಡಕ್ ಬಂದಿರೋದು, ಯಾರಿಗೋಸ್ಕರ ಮೆಚ್ಚಸಕ್ ಬಂದಿಲ್ಲ, ನಾನು ಅವ್ರ ಡೇ ಒನ್ ಇಂದ ಹಿಂಗೆ ಇರೋದು. ಆಮೇಲೆ ಮಿಡಲ್ ಜಾಹ್ನವಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆದ್ರು, ಬಟ್ ಹಂಗಂತ ಅವ್ರ ಆಟನ ಬಿಟ್ಕೊಟ್ಟಿಲ್ಲ. ಜಾಹ್ನವಿ ಅವ್ರ ಜೊತೆ ಕ್ಲೋಸ್ ಆಗಿದ ತಕ್ಷಣ ಅವ್ರ ಜೊತೆನೆ ಇರ್ಬೇಕು, ಅಥವಾ ಇವ್ರ ಗಿಲ್ಲಿ ಅವ್ರ ಜೊತೆ ನಾನು ಇರಬಾರ್ದು ಅಂತ ಅವ್ರಿಗಿಲ್ಲ. ಅಂದ್ರೆ ಅವ್ರ ತಪ್ಪು ಆ ಕ್ಷಣಕ್ಕೆ ಆಗತ್ತೆ, ಎರೋಗೆನ್ಸ್ ಎಲ್ಲ ಆಗತ್ತೆ, ಆಂಗ್ರಿ ಎಲ್ಲ ಆಗತ್ತೆ, ಬಟ್ ಅನ್ನೋದು ಬೇಗ ತಿದ್ದುಕೋತಾರೆ. ಆಮೇಲೆ ಇವತ್ತಾಗಿರೋ ಜಗಳನ ನಾಳೆಗೆ ಅವ್ರು ಮುಂದುವರ್ಸಲ್ಲ. ಹಂಗಾಗಿ ಈ ಸೀಸನ್ ಅಲ್ಲಿ ಬೇರೆ ಸೀಸನ್ ಕಂಪೇರ್ ಮಾಡ್ರೆ ಈ ಸೀಸನ್ ಜಗಳ ಕೂಡ ಕಮ್ಮಿ. ಸೊ ಹಂಗಾಗಿ ಅಶ್ವಿನಿ ಗೌಡ ಅವ್ರು ಕೂಡ ನನ್ಗೆ ಇಷ್ಟ ಆಗ್ತಾರೆ. ಆಮೇಲೆ ಅವ್ರ ವಯಸ್ಸಲ್ಲಿ ಕೂಡ ದೊಡ್ಡವರಾದ್ರೂ ಇವ್ರಿಗೆ ಯಾರು ರಕ್ಷಿತಾ ಅವ್ರಿಗೆ ಸಾರಿ ಕೇಳ್ತಾರೆ, ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಅಶ್ವಿನಿ ಗೌಡ ಅವರು ಹೆಂಗೆ ಅಂದ್ರೆ ಅವ್ರ ದೊಡ್ಡತನನ ತೋರಿಸಿದ್ರು ಆ ಸಾರಿಯಲ್ಲಿ. ಎಂಡ್ ಆಫ್ ದ ಮೂಮೆಂಟ್ ಇವಾಗ ಅವ್ರು ಅದನ್ನ ಕೇಳಿದ್ರೆ ಅವ್ರು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋದ್ರು ಅಂತ ನನಗೆ ಅನ್ಸುತ್ತೆ. ಓಕೆ, ಫೈನಲ್ ಏನಂತಂದ್ರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನ ಕೆಲವೇ ದಿನ ಬಾಕಿ ಇದೆ. ಸೊ ಫೈನಲ್ ನಿಮ್ಮ ಸಪೋರ್ಟು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ಆಗಿದ್ರೆ ಗೆಲ್ಲೋರು ಅವರೇ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಏನು ಹೇಳಕ್ ಇಷ್ಟಪಡ್ತೀರಾ? ಬೆಸ್ಟ್ ಆಫ್ ಲಕ್ ರಕ್ಷಿತಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.